ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಅಂಧ ಮಹಿಳೆಯರ ಟಿ20 ಚೆಂಡು ದಾಂಡಾಟದಲ್ಲಿ ಭಾರತದ ಕಣ್ಣಿಲ್ಲದ ನಾರಿಶಕ್ತಿಗೆ ಟಿ20 ವಿಶ್ವಕಪ್ ಕಿರೀಟ ಒಲಿದು ಬಂತು. ಭಾರತದ ಹೆಣ್ಣು ಮಕ್ಕಳು ಕುರುಡು ಕಣ್ಣಿನಲ್ಲೂ ಸಾಧನೆ ಮಾಡಿದ್ದಾರೆ. ಕುರುಡು ಕ್ರಿಕೆಟ್ ತಂಡ ರಚನೆಯಲ್ಲಿ 3 ಹಂತದ ಅಂಧತ್ವದವರನ್ನ ಪರಿಗಣಿಸಲಾಗುತ್ತದೆ. ಚೂರು ಕಣ್ಣು ಕಾಣಿಸದವರು, ಸುಮಾರು 2 ಮೀಟರ್ ದೂರದವರೆಗೆ ನೋಡಬಲ್ಲವರು ಹಾಗೂ 6 ರಿಂದ 8 ಮೀಟರ್ ದೂರದವರೆಗೆ ನೋಟ ಬೀರಬಲ್ಲವರು. ನಿಯಮದಂತೆ ಅಂಧರ ಕ್ರಿಕೆಟ್ ತಂಡದಲ್ಲಿ ಈ 3 ಬಗೆಯವರು ಇರಬೇಕು. ಇದೇ ಮೊದಲ ಬಾರಿಗೆ ಕಣ್ಣಿಲ್ಲದ ಹೆಣ್ಣು ಮಕ್ಕಳ ಟಿ10 ವಿಶ್ವಕಪ್ ನಡೆದಿದೆ. ಕರ್ನಾಟಕದ ದೀಪಿಕಾ ಟಿಸಿ ನಾಯಕತ್ವದ ಮಹಿಳಾ ಅಂಧ ತಂಡವು ಮೊದಲ ಟಿ20 ವಿಶ್ವಕಪ್ ಜಯಿಸುವ ಮೂಲಕ ಸಾಧನೆಯನ್ನ ಮಾಡಿದೆ. ಲೋಹದ ಗುಂಡುಗಳನ್ನು ಚೆಂಡಿನಲ್ಲಿ ಇಟ್ಟಿರುವುದರಿಂದ ಚೆಂಡು ಕಿಣಿಕಿಣಿ ಸದ್ದು ಮಾಡುತ್ತಾ ಬರುತ್ತದೆ. ಕಣ್ಣಿಲ್ಲದಿದ್ದರೂ ಭಾರತದ ಹೆಣ್ಣು ಮಕ್ಕಳು ಕುಣಿಕುಣಿದು ಕುಪ್ಪಳಿಸಿ ಲೀಲಾಜಾಲವಾಗಿ ಆಟವಾಡಿ ಕೊಲಂಬೋದಲ್ಲಿ ವಿಶ್ವಕಪ್ ಅನ್ನು ತಮ್ಮದಾಗಿಸಿಕೊಂಡರು. ಫೈನಲ್ನಲ್ಲಿ ನೇಪಾಳದವರು 5 ಗೂಟ ಕಳೆದುಕೊಂಡು 111 ರನ್ನನ್ನು ಮಾಡಿದ್ದರು. ಭಾರತದ ಹೆಣ್ಣು ಮಕ್ಕಳ ಚೆಂಡೆಸೆತ ಹಾಗೂ ಬಯಲು ಪಾಲನೆ ಹೇಗಿತ್ತು ಎಂದರೆ, ನೇಪಾಳದ ರನ್ನಿನಲ್ಲಿ ಒಂದು ಬೌಂಡರಿ ಮಾತ್ರ ಇತ್ತು. ಬೆನ್ನಟ್ಟಿದ್ದ ಭಾರತದ ಹುಡುಗಿಯರು ಬರೇ 12 ಓವರ್ಗಳಲ್ಲಿ 3 ಮಂದಿಯನ್ನ ಉರುಳಿಸಿಕೊಂಡು 117 ರನ್ ಜಡಿದು ಬಡಿದು ಗೆಲುವನ್ನು ತಮ್ಮದಾಗಿಸಿಕೊಂಡರು. ಭಾರತದ ಪರ ಪೂಲಾ ಸೋರೆನ್ ದಿಂಡುರಳದೆ 44 ರನ್ನನ್ನು ಮಾಡಿದ್ದರು. ಮುಬ್ಬಣ್ಣದ ಬಾವುಟ ಹಿಡಿದು ಭಾರತೀಯ ಬಾಲೆಯರು ಮೈದಾನದಲ್ಲಿ ನಲಿದೋಡಿದರು. ಭಾರತ ಶ್ರೀಲಂಕಾ ಬಿದನರಿಕೆ ನೀಡಿದ ಈ ಪಂದ್ಯಾವಳಿಯಲ್ಲಿ ಒಟ್ಟು 6 ತಂಡಗಳಿದ್ದವು. ಭಾರತದ ನಾರಿ ಒಲವು ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿತ್ತು. ನೇಪಾಳ ತಂಡ ಪಾಕಿಸ್ತಾನವನ್ನು ಮಗುಚಿತ್ತು. ಇನ್ನೆರಡು ಶ್ರೀಲಂಕಾ ಯುಎಸ್ಎ. ಪಾಕಿಸ್ತಾನ ತಂಡದ ಮೆಹರೀನ್ ಅಲಿಯವರು 2 ಶತಕ ಸಹಿತ 600 ರನ್ ಗಳಿಸಿ ಸರಣಿ ತರುಣಿ ಎನಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕೊಲಂಬೋ.